ಮೀಸಲಾತಿ ಅನ್ಯಾಯ ಸರಿಪಡಿಸದಿದ್ದಲ್ಲಿ ಉಗ್ರ ಹೋರಾಟ. ಕುಕನೂರು. ರಾಜ್ಯ ಸರ್ಕಾರವು ಒಳ ಮೀಸಲಾತಿ ವರ್ಗೀಕರಣವನ್ನ ನೈಜತೆಯ ಆಧಾರದ ಮೇಲೆ ಮಾಡಿರುವುದಿಲ್ಲ. ಇದು ಅವೈಜ್ಞಾನಿಕ, ಕಾನೂನು ಬಾಹಿರವಾಗಿರುವ ತೀರ್ಮಾನವಾಗಿದೆ. ಇದರಿಂದ ಬಂಜಾರ, ಕುರುಮ, ಕೊರುಚ, ಭೋವಿ ಸಮುದಾಯಗಳಿಗೆ ಘೋರ ಅನ್ಯಾಯವಾಗಲಿದೆ ಎಂದು ಘೋರಸೇನಾ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಬಳೋಟಗಿ ಆರೋಪಿಸಿದರು. ಈ ವೇಳೆಯಲ್ಲಿ ಬಂಜಾರರ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳನ್ನು ತೊಟ್ಟು ಕುಲ ಕಸುಬು ಕಟ್ಟಿಗೆ ಮಾರುವುದರ ವೇಷ ಧರಿಸಿ, ಜೊತೆಗೆ ಬಹಳ ವಿಭಿನ್ನವಾಗಿ ಯುವಕರು ತಮ್ಮ ತಲೆ ಕೂದಲನ್ನ ಬೋಳಿಸುವ ಮುಖಾಂತರ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶ ಹೊರಹಾಕಿದರು. ಇಂದು ಕುಕನೂರು ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ರ್ಯಾಲಿ ಹಮ್ಮಿಕೊಂಡಿದ್ದರು. ಈ ಕುರಿತು ಮಾತನಾಡಿದ ಅವರು, ಕೊಲಂಬೋ ಸಮುದಾಯಗಳ ಜನಸಂಖ್ಯೆಯು ಹೆಚ್ಚಾಗಿದ್ದು, ಈ ಸಮುದಾಯವು ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ, ಆರ್ಥಿಕ ಮತ್ತು ಉದ್ಯೋಗಿಕ ಸೌಲಭ್ಯಗಳಿಂದ ಈಗಾಗಲೇ ವಂಚಿತವಾಗಿದೆ. ನಾಗಮೋಹನ್ ದಾಸ್ ಆಯೋಗವು ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ಮಾಡುವ ಸಂದರ್ಭದಲ್ಲಿ ಲಂಬಾಣಿ ಸಮುದಾಯದ ಜನರು ಗೋವಾ, ಕೇರಳ, ಆಂಧ್ರ, ಮಹಾರಾಷ್ಟ್ರ ರಾಜ್ಯಗಳಿಗಾಗಿ ಹೊಟ್ಟೆಪಾಡಿಗಾಗಿ ವಲಸೆ ಹೋಗಿದ್ದರು. ಅವರು ಈ ಸಮೀಕ್ಷೆಯಿಂದ ಹೊರ ಉಳಿದಿದ್ದಾರೆ ಎಂದರು. ಇತರೆ ಅಲೆಮಾರಿ 59 ಸಮಾಜಗಳನ್ನು ಸೇರಿಸಿ ನಮಗೆ ಕೇವಲ ಶೇಕಡ 5% ಮೀಸಲಾತಿಯನ್ನು ನೀಡುವುದು ಬಹಳ ಅನ್ಯಾಯವಾಗಿರ್ತಕ್ಕಂಥ ವಿಷಯ. ಯಾಕೆಂತಂದರೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ನಮ್ಮ ಜನಾಂಗದವರ ಪಾತ್ರ ಬಹಳ ದೊಡ್ಡದು, ಇತಿಹಾಸದಲ್ಲಿ ದಾಖಲಾಗಿರ್ತಕ್ಕಂಥ ವಿಷಯ. ಅದನ್ನು ಮರೆತಿರ್ತಕ್ಕಂಥ ಈ ದೇಶದ ಜನ ನಮ್ಮನ್ನು ಬಹಳ ಅನ್ಯಾಯ ಮಾಡ್ಕೊಂಡು ಬಂದಿರತಕ್ಕಂಥ ವಿಷಯ. ಈ ಕಾಂಗ್ರೆಸ್ ಸರ್ಕಾರ ಆಗಲಿ, ಬಿಜೆಪಿ ಸರ್ಕಾರ ಆಗಲಿ ನಿರಂತರವಾಗಿ ನಮ್ಮ ಕುರಿತಾ ಬರ್ತಾ ಇದೆ. ಈಗ ಮೀಸಲಾತಿ ವಿಷಯ ಅಷ್ಟೇ ಅಲ್ಲ, ನಮ್ಮ ಕುಲ ಕಸಬು ಕಟ್ಟಿಗೆ ಕಡಿದು ಜೀವನ ಸಾಕ್ತಕ್ಕಂಥ ಜನ ಇವತ್ತು ನಮ್ಮ ಮಹಿಳಾ ತಾಯಂದಿರು ಇವತ್ತು ಕಟ್ಟಿಗೆಯವರನ್ನು ತಗೊಂಡ್ಬರ್ತಾ ಇದ್ದಾರೆ. ಅದರಿಂದ ಜೀವನ ಉಪಜೀವನ ನಾವು ಸಾಗಿಸಬೇಕಾದ್ರೆ ಅರಣ್ಯ ಕಾಯ್ದೆಯನ್ನು ತಂದು ನಮ್ಮ ಆ ಕೆಲಸವನ್ನು ಅಲ್ಲೇ ಮೊಟಕುಗೊಳಿಸಿದ್ರಿ. ನಾವು ನಮ್ಮ ಖುಷಿಗೋಸ್ಕರ ನಮ್ಮ ಹಿರಿಯರು ಕುಡಿತಕ್ಕಂಥ ಸರಾಯಿಯನ್ನು ತಯಾರು ಮಾಡ್ತಿದ್ವಿ. ಅದನ್ನು ಅಬಕಾರಿ ನೀತಿ ಜಾರಿಗೆ ತಂದು ಅದನ್ನು ಬಂದ್ ಮಾಡಿ ನಾವು ನಿಮ್ಮ ಬ್ರ್ಯಾಂಡಿ ಶಾಪ್ಗಳಲ್ಲಿ, ಸರಾಯಿ ಅಂಗಡಿಗಳಲ್ಲಿ ನಾವು ದುಡಿದಿರ್ತಕ್ಕಂಥ ಎಲ್ಲ ಮೊತ್ತವನ್ನು ಸುರಿದು ನಮ್ಮ ಸಂಸಾರಗಳು ಭೀತಿಪರವಾಗಿ ಮಾಡಿದ್ರಿ. 1% ಕೊಟ್ಬಿಡಿ ಅಂದಾಗ ನೀವು 1% ಕೊಡ್ತೀರಿ ಅಂತ ಹೇಳಿದ್ರಿ. ಯಾವ ಆಧಾರದ ಮೇಲೆ ಹೇಳಿದ್ರಿ ನೀವು? ಅಂದ್ರೆ ಸರ್ಕಾರದ ಮಟ್ಟದಲ್ಲಿ ಸಿದ್ದರಾಮಯ್ಯ ಜೊತೆ ನೀವು ಮಾತಾಗಿರಬೇಕು. ಯಾಕಂದ್ರೆ ನೀವು ತೆಗೆಯೋದು ಗೊತ್ತು ನಮಗೆ. ನಮ್ಮ 5% ಮೀಸಲಾತಿಯಲ್ಲಿ ಮಾತಾಡ್ತಕ್ಕೂ ಅವರಿಗೆ 1% ಕೊಡ್ತೀವಿ. ಅಂದ್ರೆ ನಮಗೆ ಉಳಿದಿದ್ದು ಕೇವಲ 4%. 4% ಕೊಟ್ಟಾಗೆ ನಾವು ಬಿಟ್ಟಿಲ್ಲ. ಇದು 4% ಕೊಟ್ಟರೆ ನಿಮ್ಮನ್ನ ಅಡ್ಡೆ ಅಡಿಸಿ ಓಡುವಂತ ಕಾಲ ಈ ಪ್ರತಿಭಟನೆ ಇವತ್ತು ಶಾಂತಿಯುತ ಮಾಡ್ತಾ ಇದ್ದೀವಿ. ಪೊಲೀಸ್ ಇಲಾಖೆಯವರು ನಮ್ಮನ್ನ ಹೇಳಿದ್ದಾರೆ, ಮುಂದಿನ ದಿನಮಾನಗಳಲ್ಲಿ ನೀವು ಇದಕ್ಕೆ ಬಗ್ಗದಿದ್ದರೆ ನಿಮ್ಮನ್ನ ಅಧಿಕಾರದಿಂದ ತಿಳಿಸೋ ಮಟ್ಟ ನಾವು ಬಿಡುವುದಿಲ್ಲ ಅನ್ನೋ ಮಾತನ್ನು ಹೇಳ್ತಾ, ಬಿಸಿಲಿರೋದ್ರಿಂದ ಲಂಬಾಣಿ ಜನಾಂಗ ಕಲ್ಲು ಹೊಡೆದು ಜೀವನ ಮಾಡ್ತಾ ಇದ್ವಿ. ಅದನ್ನು ಮಾಡಿ ರೂಲ್ಸ್ ಅಂದರೆ ಮೈನ್ಸ್ ಆ್ಯಂಡ್ ಮಿನರಲ್ಸ್ ತಂದು, ಖನಿಜ ಕಾಯ್ದೆ ತಂದು ಅದನ್ನು ಕೂಡ ಬಂದ್ ಮಾಡಿಬಿಟ್ರಿ. ನೀವು ನಮ್ಮನ್ನು ಯಾವ ವಿಷಯದಲ್ಲಿ ನೀವು ಉಪಕಾರ ಮಾಡಿದ್ದೀರಿ? ನಮ್ಮನ್ನು ಕೇವಲ ವೋಟ್ ಬ್ಯಾಂಕನ್ನು ಉಪಯೋಗ ಮಾಡಿಕೊಂಡು ನಮ್ಗೆ ವೋಟ್ ಮಾತ್ರ ಬೇಕು. ಸಿದ್ದರಾಮಯ್ಯನವರೇ, ನಮ್ಮ ಹತ್ರ ಕೆಲಸ ವೋಟ್ ಇರಲಿಕ್ಕಿಲ್ಲ, ಆದರೆ ಸೋಲ್ಸೋ ವೋಟ್ ಮಾತ್ರ ಗ್ಯಾರಂಟಿ ಇದೆ. ಈ ಸಲ ಬರ್ತಕ್ಕಂಥ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ವಿಧಾನಸಭೆ, ಲೋಕಸಭೆ ಚುನಾವಣೆಯಲ್ಲಿ ನೀವು ಮುಟ್ಟಿ ನೋಡಿ ನಿಮ್ಮ ಜೀವಮಾನದಲ್ಲಿ ನೀವು ಅಧಿಕಾರ ಸ್ಪರ್ಧೆ ಮಾಡದಿದ್ರೆ ನಮ್ಮ ಸೇವಾಲಾಲನ ಮೇಲೆ ಆಣೆ. 2 ವರ್ಷ ನೀವು ತಪ್ಪದಿನ ಹೇಗೋ ಜೀವನ ಅಧಿಕಾರ ಅನುಭವಿಸ್ತೀರಿ, ಆದರೆ ನಿಮ್ಮ ಕಾಂಗ್ರೆಸ್ ಪಕ್ಷ ಜೀವಮಾನದಲ್ಲಿ ಬರೋದಿಲ್ಲ. ಯಾಕಂದ್ರೆ ನಾವು ಶಾಂತಿ ಪ್ರಿಯರು, ನಮಗೂ ಕ್ರಾಂತಿ ಮಾಡೋದು ಗೊತ್ತು. ನಮ್ಮ ಸೇವಾಲಾಲರು ಮಾತು ಹೇಳಿದ್ದಾರೆ, ಕೀಡಿ ಮಂಗಿನ ಸಾಯವೇಸ್, ಜೀವ ಜನಗಾರಿನ ಸಾಯವೇಸ್ ಅಂದ್ರೆ ಒಂದು ಸಣ್ಣ ಇರುವೆಗೂ ಕೂಡ ನೋವು ಆಗಬಾರ್ದು, ಒಂದು ಜೀವ ಜಂತು ಕೂಡ ನೋವಾಗಬಾರ್ದು ಅಂತ ಆ ಸೂತ್ರವನ್ನ ಇದನ್ನು ನಾವು ಅನುಸರಿಸಿಕೊಂಡು ನಮ್ಮ ಜೀವಮಾನದಲ್ಲಿ ಬಂದಿರ್ತಕ್ಕಂಥ ಜನ ನಾವು. ದುರ್ಗಾ ಮಾತೆಯನ್ನು ಹಿಂದಿದ್ದಾಳೆ, ಅವಳ ಗುರುತು ಕೆಂಪು ಬಣ್ಣ ಗೊತ್ತಿದೆಯಲ್ಲ, ಕೆಂಪು ಅಂದ್ರೆ ಕ್ರಾಂತಿ. ನಮ್ಮ ಕೈಯಲ್ಲಿ ಇವತ್ತು ಕೊಡ್ಲಿ ಕುಡುಗಲಿದ್ದು, ಆದರೆ ಪೊಲೀಸರು ಕಾನೂನಿನ ದೃಷ್ಟಿಯಿಂದ ಇದು ಸರಿಯಲ್ಲ, ಅದನ್ನ ತೋರಿಸಬೇಡಿ ಅಂತ ಹೇಳೋದಕ್ಕೆ ನಾವು ಮುಚ್ಚಿದ್ದೀವಿ. ಮುಂಬರುವ ದಿನಮಾನಗಳಲ್ಲಿ ನಿಮ್ಮ ಸರ್ಕಾರದ ಯಾವುದೇ ಸಚಿವರು ಬರಲಿ, ಯಾವುದೇ ಶಾಸಕರು ಬರಲಿ, ನೀವೆಲ್ಲೇ ಸಿಕ್ಕರೂ ಕೂಡ ನಿಮ್ಮನ್ನ ಘೇರಾವ್ ಹಾಕಿ ನಮಗೆ ನ್ಯಾಯ ಸಿಗುವವರೆಗೂ ನಾವು ನಿಮ್ಮನ್ನು ಬಿಡೋರಲ್ಲ. ಈಗಾಗಲೇ
ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಏನು ಬಂಜಾರ, ಭೋವಿ, ಕೊರಮ, ಕೊರಚ ಸಮುದಾಯಗಳಿಗೆ ಏನು ಅನ್ಯಾಯ ಮಾಡ್ತಾ ಇದೆ ಇದನ್ನ ಇವತ್ತು ವಿರೋಧಿಸಿ ಇವತ್ತು ನಾವು ನಮ್ಮ ಕುಕನೂರು ತಾಲೂಕು ಮಟ್ಟದ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಸಮುದಾಯದ ಮಹಿಳೆಯರಿಗೆ, ಹಿರಿಯರಿಗೆ ಹಾಗೂ ನನ್ನ ಯುವಕ ಮಿತ್ರರಿಗೆ, ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ಎಲ್ರಿಗೂ ಕೂಡ ಇವತ್ತೇನು ನಿಮ್ಮ ಸಹಕಾರದಿಂದ ಇಷ್ಟು ದೊಡ್ಡ ಮಟ್ಟದಲ್ಲಿ ವಂದನೆ ಆಗಿದೆ. ಎಲ್ರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತೇನು ಕರ್ನಾಟಕ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿ ಮಾಡಿದೆ, 3 ಗುಂಪುಗಳಾಗಿ ವಿಂಗಡಣೆ ಮಾಡಿ 6, 6, 5 5ರಲ್ಲಿ ಕೂಡ ಇವತ್ತು 63 ಜಾತಿಗಳನ್ನ ಏನು ಮೀಸಲಾತಿಯಲ್ಲಿ ನಮಗೆ ಅನ್ಯಾಯ ಮಾಡ್ತಾ ಇದೆ. ಅದು ಮೀಸಲಾತಿ ಸಾಕಾಗೋದಿಲ್ಲ. ಯಾಕಂದ್ರೆ 63 ಜಾತಿಗಳಿರೋದ್ರಿಂದ ಇವತ್ತು ನಮಗೆ ಅನ್ಯಾಯ ಮಾಡ್ತಾ ಇದೆ. ಅದರ ವಿರುದ್ಧವಾಗಿ ಇವತ್ತು ತಾಲೂಕು ಮಟ್ಟದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಇನ್ನು ಬರುವಂತ ಮಹಾನಗರಿ ರಾಜಧಾನಿ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಮ್ಮೇನು ಪಿ ರಾಜೀವ್ ಸರ್ ಕರೆ ಕೊಟ್ಟಿದ್ದಾರೆ ರಾಜ್ಯಾದ್ಯಂತ, ಅಲ್ಲಿ ಕೂಡ ಸೆಪ್ಟೆಂಬರ್ 10ಕ್ಕೆ ಬುಧವಾರ ನಡೀತಾ ಇದೆ. ಇದರ ಸರ್ಕಾರಕ್ಕೆ ಈ ಮೂಲಕ ನಾವು ಹೇಳ್ತಿರೋದೇನು,